ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಂಬೇಡ್ಕರ್ ಅವರ ಬದುಕು, ಹೋರಾಟ, ಚಿಂತನೆಗಳ ಬಗ್ಗೆ ತಮಗೆಲ್ಲ ಗೊತ್ತೇ ಇರುತ್ತೆ. ಆದರೆ ಈ ವಿಡಿಯೋದಲ್ಲಿ ಅಂಬೇಡ್ಕರ್ ಅವರ ಮರಣದ ನಂತರ ಅವರಿಗೆ ಸೇರಿದ 5 ಕಬ್ಬಿಣದ ಟ್ರಂಕ್ಗಳಲ್ಲಿ ಏನಿತ್ತು, ಅದನ್ನು ಹೊರತೆಗೆದಾಗ ಅಲ್ಲಿ ಕಂಡದ್ದೇನು, ನಂತರ ಎದುರಿಸಿದಂತಹ ಸವಾಲುಗಳು ಏನು ಎಂಬುದರ ಮಾಹಿತಿ ಹಾಗೂ ಕನ್ನಡದಲ್ಲಿ ಪ್ರಥಮ ಬಾರಿಗೆ ಅಂಬೇಡ್ಕರ್ ಅವರ ಸಮಗ್ರ ಸಾಹಿತ್ಯ ಸಂಪುಟದ ಕುರಿತು ವಿವರವಾಗಿ ತಿಳಿಸುವುದರ ಜೊತೆಗೆ ಆನ್ಲೈನ್ ಮೂಲಕ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳನ್ನು ಖರೀದಿ ಮಾಡುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಅಂಬೇಡ್ಕರ್ ಅವರ ಸಮಗ್ರ ಸಾಹಿತ್ಯ ಸಂಪುಟಗಳ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ. ದೆಹಲಿಯ ಅಂಬೇಡ್ಕರ್ ಫೌಂಡೇಶನ್ ರವರ ಅಧಿಕೃತ ಪ್ರಕಟಣೆಯ ಇಂಗ್ಲಿಷ್ ಭಾಷೆಯ ಅಂಬೇಡ್ಕರ್ ಸಂಪುಟಗಳ ವಿವರ ಹೀಗಿದೆ. ಮೊದಲನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 1. ಇದರಲ್ಲಿ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಮಂಡಿಸಿದ ಕ್ಯಾಸ್ಟ್ ಇನ್ ಇಂಡಿಯಾ ಎಂಬ ಲೇಖನ, 1936ರಲ್ಲಿ ಪ್ರಕಟಿಸಿದ ಆನ್ಯಲೇಷನ್ ಆಫ್ ಕಾಸ್ಟ್ ಎಂಬ ಮಹತ್ವಪೂರ್ಣ ಗ್ರಂಥರೂಪದ ಭಾಷಣ, ಮಹಾರಾಷ್ಟ್ರ ಆಸ್ ಎ ಲಿಂಗ್ವಿಸ್ಟಿಕ್ ಪ್ರಾವಿನ್ಸ್, ಥಾಟ್ಸ್ ಆನ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ಎಂಬ ಲೇಖನಗಳು, ರನಡೆ ಗಾಂಧಿ ಜಿನ್ನಾ ಫೆಡರೇಷನ್ ವರ್ಸಸ್ ಫ್ರೀಡಮ್ ಎಂಬ ಕಿರುಭಾಷಣಗಳು, 1918ರಲ್ಲಿ ಸೌತ್ ಬರೋ ಸಮಿತಿಯ ಮುಂದೆ ಅಂಬೇಡ್ಕರ್ ನುಡಿದ ಸಾಕ್ಷ್ಯದ ಕುರಿತು ಸಂಪೂರ್ಣ ಮಾಹಿತಿ ಇದರಲ್ಲಿ ಇದೆ. ಒಟ್ಟು 12 ವಿಭಾಗಗಳನ್ನೊಳಗೊಂಡ ಈ ಸಂಪುಟ 516 ಪುಟಗಳನ್ನು ಹೊಂದಿದೆ. ಎರಡನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 2. ಈ ಸಂಪುಟದಲ್ಲಿ ಅಂಬೇಡ್ಕರ್ ಅವರು 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳಲ್ಲಿ ಮಾಡಿದ ಸಮಗ್ರ ಭಾಷಣಗಳು, 1928ರಲ್ಲಿ ಸೈಮನ್ ಕಮಿಷನ್ ಜೊತೆ ನಡೆಸಿದ ವ್ಯವಹಾರಗಳು, 1927ರಿಂದ 39ರವರೆಗೆ ಬಾಂಬೆ ಶಾಸನ ಸಭೆಯಲ್ಲಿ ಅಂಬೇಡ್ಕರ್ ಅವರು ಮಾಡಿದ ವಿದ್ವತ್ಪೂರ್ಣ ಭಾಷಣಗಳು, ಚರ್ಚೆಗಳ ಸಂಪೂರ್ಣ ವಿವರಗಳಿವೆ. ಇದರ ಒಟ್ಟು ಪುಟಗಳು 830. ಮೂರನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 3. ಅಂಬೇಡ್ಕರ್ ಅವರ ಫಿಲಾಸಫಿ ಆಫ್ ಹಿಂದೂಯಿಸಂ, ಇಂಡಿಯಾ ಅಂಡ್ ದ ಪ್ರೀ ರೆಕ್ವಿಸಿಟ್ಸ್ ಆಫ್ ಕಮ್ಯುನಿಸಂ ಎಂಬ ಬರಹಗಳ ಜೊತೆ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಎಂಬ ವಿದ್ವತ್ಪೂರ್ಣ ಗ್ರಂಥವನ್ನು ಈ ಸಂಪುಟದಲ್ಲಿ ಸೇರಿಸಲಾಗಿದ್ದು, ಇದು ಒಟ್ಟು 13 ಚಾಪ್ಟರ್ಗಳನ್ನು ಒಳಗೊಂಡಿದೆ. ಇದರ ಜೊತೆ ಬುದ್ಧ ಆರ್ ಕಾರ್ಲ್ ಮಾರ್ಕ್ಸ್ ಎಂಬ ಲೇಖನವನ್ನು ಕೂಡ ಇದರಲ್ಲಿ ಸೇರಿಸಲಾಗಿದೆ. ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಎಂಬ ಕೃತಿಯಲ್ಲಿ ಅಂಬೇಡ್ಕರ್ ಅವರು ಭಾರತದ ನಿಜವಾದ ಇತಿಹಾಸದ ಕುರಿತು ಬೆಳಕು ಚೆಲ್ಲಿದ್ದಾರೆ. ಇದು ಒಟ್ಟಾರೆ 510 ಪುಟಗಳನ್ನು ಒಳಗೊಂಡಿದೆ. ನಾಲ್ಕನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 4. ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯ ಕೊನೆಯಲ್ಲಿ ರಚಿಸಿದ್ದ ರಿಡಲ್ಸ್ ಇನ್ ಹಿಂದೂಯಿಸಂ ಎಂಬ ಕ್ರಾಂತಿಕಾರಿ ಗ್ರಂಥವನ್ನು ಈ ಸಂಪುಟ ಒಳಗೊಂಡಿದೆ. ಒಟ್ಟು 378 ಪುಟಗಳಷ್ಟಿರುವ ಈ ಸಂಪುಟವು 32 ಒಗಟುಗಳನ್ನು ಒಳಗೊಂಡಿದೆ. ಅಂಬೇಡ್ಕರ್ ಅವರು ಈ ಕೃತಿಯಲ್ಲಿ ಹಿಂದೂ ಧರ್ಮದ ದುರಂತಗಳ ಕುರಿತು ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. ಐದನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 5. 516 ಪುಟಗಳಷ್ಟಿರುವ ಈ ಸಂಪುಟವು ಅಂಬೇಡ್ಕರ್ ಅವರ ದಿ ಅನ್ಟಚಬಲ್ಸ್ ಆರ್ ದ ಚಿಲ್ಡ್ರನ್ ಆಫ್ ಇಂಡಿಯಾಸ್ ಗೆಟೋ ಎಂಬ ಕೃತಿಯನ್ನು ಒಳಗೊಂಡಿದೆ. ಈ ಕೃತಿಯಲ್ಲಿ ಅಸ್ಪೃಶ್ಯರ ಸಮಸ್ಯೆ, ಇತಿಹಾಸ, ಸ್ಥಿತಿಗತಿ ಕುರಿತು ಅಂಬೇಡ್ಕರ್ ಅವರು ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಈ ಕೃತಿಯು 30 ಚಾಪ್ಟರ್ಗಳನ್ನು ಒಳಗೊಂಡಿದೆ. ಆರನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 6. ಈ ಸಂಪುಟವು ಅಂಬೇಡ್ಕರ್ ಅವರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಸಮಗ್ರ ಬರಹಗಳನ್ನು ಒಳಗೊಂಡಿದೆ. ಅಂಬೇಡ್ಕರ್ ಅವರು MA, PhD, DSc ಪದವಿ ಪಡೆಯಲು ರಚಿಸಿದ ಪ್ರಬಂಧಗಳನ್ನು ಈ ಸಂಪುಟದಲ್ಲಿ ಪ್ರಕಟಿಸಲಾಗಿದೆ. ಅಡ್ಮಿನಿಸ್ಟ್ರೇಷನ್ ಅಂಡ್ ಫೈನಾನ್ಸ್ ಇನ್ ಈಸ್ಟ್ ಇಂಡಿಯಾ ಕಂಪನಿ, ಎವಲ್ಯೂಷನ್ ಆಫ್ ಪ್ರಾವಿನ್ಷಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ, RBI ಸ್ಥಾಪನೆಗೆ ಕಾರಣವಾದ ಪ್ರಾಬ್ಲಮ್ ಆಫ್ ರೂಪಿ ಎಂಬ ವಿಸ್ತೃತ ಗ್ರಂಥಗಳ ಜೊತೆಗೆ ಎಕನಾಮಿಕ್ಸ್ಗೆ ಸಂಬಂಧಿಸಿದ ಇತರೆ ಕಿರುಲೇಖನಗಳನ್ನು ಕೂಡ ಇದರಲ್ಲಿ ಸೇರಿಸಲಾಗಿದೆ. ಈ ಸಂಪುಟದ ಒಟ್ಟು ಗಾತ್ರ 720 ಪುಟಗಳು. ಏಳನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 7. ಅಂಬೇಡ್ಕರ್ ಅವರು 1946ರಲ್ಲಿ ಸಂಶೋಧಿಸಿ ಬರೆದಿದ್ದ ಹೂ ವೇರ್ ದ ಶೂದ್ರಾಸ್ ಎನ್ನುವ ಮಹತ್ವದ ಗ್ರಂಥ ಹಾಗೂ 1948ರಲ್ಲಿ ದಿ ಅನ್ಟಚಬಲ್ಸ್, ಹೂ ವರ್ ದೆ ಅಂಡ್ ವೈ ದೆ ಬಿಕೇಮ್ ಅನ್ಟಚಬಲ್ಸ್ ಎನ್ನುವ ಚರಿತ್ರೆಗೆ ಹೊಸ ರೂಪ ಕೊಡುವ 2 ಗ್ರಂಥಗಳನ್ನು ಇಲ್ಲಿ ಸೇರಿಸಲಾಗಿದೆ. ಈ ಸಂಪುಟದ ಗಾತ್ರ 406 ಪುಟಗಳು. 8ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 8. ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ಗ್ರಂಥಗಳಲ್ಲಿ ಒಂದಾದ ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಎಂಬ ಗ್ರಂಥವನ್ನು ಸಂಪುಟ 8ರಲ್ಲಿ ಸೇರಿಸಲಾಗಿದೆ. ಇದನ್ನ 1940ರಲ್ಲಿ ರಚಿಸಲಾಗಿದ್ದು, ಈ ಪುಸ್ತಕ ಓದಿದ ಯಾರಿಗೇ ಆದರೂ ದೇಶ ವಿಭಜನೆಯ ಕುರಿತು ಅಂಬೇಡ್ಕರ್ ಅವರಿಗೆ ಇದ್ದಂತಹ ಸ್ಪಷ್ಟತೆ, ನಿಖರತೆಯ ಬಗ್ಗೆ ಅರ್ಥವಾಗುತ್ತೆ. 8ನೇ ಸಂಪುಟದ ಒಟ್ಟು ಗಾತ್ರ 512 ಪುಟಗಳು. 9ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 9. 524 ಪುಟಗಳಷ್ಟಿರುವ ಈ ಸಂಪುಟದಲ್ಲಿ ಅಂಬೇಡ್ಕರ್ ಅವರು
1945ರಲ್ಲಿ ರಚಿಸಿದ್ದ ವಾಟ್ ಗಾಂಧಿ ಅಂಡ್ ಕಾಂಗ್ರೆಸ್ ಹ್ಯಾವ್ ಡನ್ ಟು ದ ಅನ್ಟಚಬಲ್ಸ್ ಹಾಗೂ 1943ರಲ್ಲಿ ರಚಿಸಿದ್ದ ಮಿಸ್ಟರ್ ಗಾಂಧಿ ಅಂಡ್ ದಿ ಎಮಾನ್ಸಿಪೇಷನ್ ಆಫ್ ಅನ್ಟಚಬಲ್ಸ್ ಎಂಬ ಸಂಶೋಧನಾ ಗ್ರಂಥಗಳನ್ನು ಸೇರಿಸಲಾಗಿದೆ. ದಮನಿತರ ಉದ್ಧಾರದಲ್ಲಿ ಕಾಂಗ್ರೆಸ್ ಮತ್ತು ಗಾಂಧೀಜಿಯ ಧೋರಣೆಯ ಕುರಿತು ಅಂಬೇಡ್ಕರ್ ಅವರು ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. 10ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 10. ಅಂಬೇಡ್ಕರ್ ಅವರು 1942ರಿಂದ 46ರವರೆಗೆ ಕೇಂದ್ರ ಬ್ರಿಟಿಷ್ ಸರ್ಕಾರದಲ್ಲಿ ಕಾರ್ಮಿಕ ಮಂತ್ರಿಯಾಗಿದ್ದಾಗ ಅವರು ತಂದ ಅನೇಕ ಸುಧಾರಣೆಗಳು, ಜಾರಿ ಮಾಡಿದ ಯೋಜನೆಗಳ ಕುರಿತ ಸಮಗ್ರ ಮಾಹಿತಿಯನ್ನ ಈ ಸಂಪುಟ ಒಳಗೊಂಡಿದೆ. ಅಂಬೇಡ್ಕರ್ ಅವರು ಭಾರತದ ನೀರಾವರಿ ಯೋಜನೆಗಳು ಹಾಗೂ ವಿದ್ಯುತ್ ಶಕ್ತಿ ಯೋಜನೆಗಳ ಕುರಿತು ತಯಾರಿಸಿದ್ದ ರೂಪುರೇಷೆಗಳು, ಕಾರ್ಮಿಕರು ಮಹಿಳೆಯರಿಗಾಗಿ ಜಾರಿ ಮಾಡಿದ್ದ ಹಲವಾರು ಯೋಜನೆಗಳು, ಕಾಯ್ದೆಗಳ ಸಂಪೂರ್ಣ ಮಾಹಿತಿ ಇದರಲ್ಲಿ ಇದ್ದು ಈ ಸಂಪುಟದ ಒಟ್ಟು ಗಾತ್ರ 1106 ಪುಟಗಳು. 11ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 11. ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ರಚಿಸಿದ ಕೊನೆಯ ಗ್ರಂಥ ಬುದ್ಧ ಅಂಡ್ ಹಿಸ್ ಧಮ್ಮ ಎಂಬ ಕೃತಿಯನ್ನ ಈ ಸಂಪುಟದಲ್ಲಿ ಸೇರಿಸಲಾಗಿದೆ. ಈ ಕೃತಿಯನ್ನ ಬೈಬಲ್ ಆಫ್ ಇಂಡಿಯನ್ ಬುದ್ಧಿಸ್ಟ್ ಅಂತಾನೆ ಕರೀತಾರೆ. ಬೌದ್ಧ ಧರ್ಮದ ಕುರಿತು ಆಳವಾಗಿ ತಿಳಿಯ ಬಯಸುವವರು ಈ ಕೃತಿಯನ್ನ ಓದಲೇಬೇಕು. 12ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 12. ಈ ಸಂಪುಟದಲ್ಲಿ ಅಂಬೇಡ್ಕರ್ ಅವರ ಎಲ್ಲ ಅಪ್ರಕಟಿತ ಬರಹಗಳನ್ನು ಪ್ರಕಟಿಸಲಾಗಿದೆ. ಅಂದರೆ ಅವರ ಆತ್ಮಚರಿತ್ರೆ, ವೇಟಿಂಗ್ ಫಾರ್ ವೀಸಾ, ಏನ್ಷಿಯಂಟ್ ಇಂಡಿಯನ್ ಕಾಮರ್ಸ್, ಲೆಕ್ಚರ್ಸ್ ಆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನೋಟ್ಸ್ ಆನ್ ಲಾಸ್ ಎಂಬ ಲೇಖನಗಳ ಜೊತೆಗೆ ಇತರೆ 9 ಲೇಖನಗಳನ್ನು ಸಹ ಸೇರಿಸಲಾಗಿದ್ದು ಒಟ್ಟು 808 ಪುಟಗಳನ್ನು ಈ ಸಂಪುಟ ಒಳಗೊಂಡಿದೆ. 13ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 13. ಅಂಬೇಡ್ಕರ್ ಅವರು ಸಂವಿಧಾನ ನಿರ್ಮಾತೃವಾಗಿ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ನಡೆಸಿದ ಚರ್ಚೆಗಳು, ಮಾಡಿದ ಭಾಷಣಗಳು, ನೀಡಿದ ಸಮರ್ಥನೆಗಳು, ಹೇಳಿಕೆಗಳು ಎಲ್ಲವನ್ನ ಈ ಸಂಪುಟದಲ್ಲಿ ಪ್ರಚುರಪಡಿಸಲಾಗಿದ್ದು ಸಂವಿಧಾನ ರಚಿಸುವ ಸಂಪೂರ್ಣ ಹೊಣೆಗಾರಿಕೆಯನ್ನು ಅಂಬೇಡ್ಕರ್ ಅವರು ನಿಭಾಯಿಸಿದ ಪರಿಯನ್ನ ಈ ಸಂಪುಟದಲ್ಲಿ ವಿವರವಾಗಿ ನೀಡಲಾಗಿದೆ. ಓದುಗರು ಇದನ್ನು ತಿಳಿಯಬಹುದು. ಈ ಸಂಪುಟದ ಒಟ್ಟು ಗಾತ್ರ 1278 ಪುಟಗಳು. 14ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 14. 14ನೇ ಸಂಪುಟವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದ್ದು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ರಚಿಸುವ ಸಂದರ್ಭದಲ್ಲಿ ನಡೆಸಿದ ಚರ್ಚೆಗಳು, ನೀಡಿದ್ದ ಹೇಳಿಕೆಗಳು, ಎದುರಾದ ಪ್ರಶ್ನೆಗೆ ಉತ್ತರಿಸಿದ ಸಂದರ್ಭಗಳು, ಮಹಿಳೆಯರ ಹಕ್ಕುಗಳಿಗಾಗಿ ಸಾದರಪಡಿಸಿದ ವಿಷಯಾಧಾರಿತ ಸಾಕ್ಷ್ಯಗಳನ್ನು ಇದರಲ್ಲಿ ಸೇರಿಸಲಾಗಿದೆ. 2 ಭಾಗಗಳಿಂದ ಒಟ್ಟು 1420 ಪುಟಗಳನ್ನು ಈ ಸಂಪುಟ ಒಳಗೊಂಡಿದೆ. 15ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 15. ಅಂಬೇಡ್ಕರ್ ಅವರು 1947ರಿಂದ 1956ರವರೆಗೆ ಸ್ವತಂತ್ರ ಭಾರತದ ಪ್ರಪ್ರಥಮ ಕಾನೂನು ಮಂತ್ರಿಯಾಗಿ ಹಾಗೂ ಸಂಸತ್ತಿನಲ್ಲಿ ವಿರೋಧ ಬಣದ ಸದಸ್ಯರಾಗಿ ಅವರು ಮಾಡಿದ ಭಾಷಣಗಳು, ಚರ್ಚೆಗಳು, ಹೇಳಿಕೆಗಳನ್ನು 15ನೇ ಸಂಪುಟದಲ್ಲಿ ವಿವರವಾಗಿ ಪ್ರಕಟಿಸಲಾಗಿದೆ. ಈ ಸಂಪುಟ 1134 ಪುಟಗಳನ್ನು ಒಳಗೊಂಡಿದೆ. 16ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 16. ಈ ಸಂಪುಟದಲ್ಲಿ ಅಂಬೇಡ್ಕರ್ ಅವರು ರಚಿಸಿದ್ದ ಪಾಳಿ ಇಂಗ್ಲಿಷ್ ನಿಘಂಟನ್ನ ಸೇರಿಸಲಾಗಿದೆ. ಒಟ್ಟು 2000ಕ್ಕೂ ಹೆಚ್ಚು ಪದಗಳು ಹಾಗೂ ಅರ್ಥಗಳನ್ನು ಹೊಂದಿರುವ ಈ ನಿಘಂಟು ಇಂದಿಗೂ ಸಹ ಪಾಳಿ ಭಾಷೆ ಅಧ್ಯಯನ ಮಾಡುವವರಿಗೆ ಉಪಯುಕ್ತ ಗ್ರಂಥ ಅಂತಾನೆ ಹೇಳಬಹುದು. ಈ ಸಂಪುಟ 768 ಪುಟಗಳನ್ನು ಒಳಗೊಂಡಿದೆ. 17ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 17. 17ನೇ ಸಂಪುಟವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇ ಭಾಗದಲ್ಲಿ 1927ರಿಂದ 1956ರವರೆಗೆ ಅಂಬೇಡ್ಕರ್ ಅವರು ಮಾನವ ಹಕ್ಕುಗಳಿಗಾಗಿ ನಡೆಸಿದ ಕ್ರಾಂತಿಕಾರಿ ಹೋರಾಟಗಳು, ಚಳುವಳಿಯ ಸಮಗ್ರ ವಿವರಗಳನ್ನು ಹಾಗೂ ಐತಿಹಾಸಿಕ ಸಂಗತಿಗಳನ್ನು ದಾಖಲಿಸಲಾಗಿದೆ. ಎರಡನೇ ಭಾಗದಲ್ಲಿ 1929ರಿಂದ 1956ರವರೆಗೆ ಅಂಬೇಡ್ಕರ್ ಅವರು ನಡೆಸಿದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಚಳುವಳಿ ಮತ್ತು ಹೋರಾಟಗಳನ್ನು ದಾಖಲಿಸಲಾಗಿದೆ. ಮೂರನೇ ಭಾಗದಲ್ಲಿ ಅಂಬೇಡ್ಕರ್ ಅವರು 1920ರಿಂದ 1956ರವರೆಗೆ ಮಾಡಿದ ಬಹುಮುಖ್ಯ ಇಂಗ್ಲಿಷ್ ಭಾಷಣಗಳನ್ನು ಸೇರಿಸಲಾಗಿದೆ. 3 ಭಾಗಗಳಿಂದ 17ನೇ ಸಂಪುಟದ ಒಟ್ಟು ಗಾತ್ರ 1700 ಪುಟಗಳು. 18ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 18. 18ನೇ ಸಂಪುಟವನ್ನು ಕೂಡ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಇದರಲ್ಲಿ ಅಂಬೇಡ್ಕರ್ ಅವರು 1920ರಿಂದ 1956ರವರೆಗೆ ಮರಾಠಿ ಭಾಷೆಯಲ್ಲಿ ಮಾಡಿರುವ ಸರಿಸುಮಾರು 354 ಭಾಷಣಗಳನ್ನು ಪ್ರಕಟಿಸಲಾಗಿದೆ. 3 ಭಾಗಗಳಿರುವ 18ನೇ ಸಂಪುಟದ ಒಟ್ಟು ಗಾತ್ರ 1900 ಪುಟಗಳು. 19ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 19. ಇದರಲ್ಲಿ 1920ರಿಂದ 1927ರವರೆಗಿನ ಅಂಬೇಡ್ಕರ್ ಅವರ ಪತ್ರಿಕಾ ಬರಹಗಳು, ಅಂದರೆ ಅಂಬೇಡ್ಕರ್ ಅವರ ಮೂಕನಾಯಕ ಬಹಿಷ್ಕೃತ ಭಾರತ ಪತ್ರಿಕೆಯಲ್ಲಿನ ಬರಹಗಳನ್ನು ಪ್ರಕಟಿಸಲಾಗಿದೆ. ಈ ಸಂಪುಟದ ಒಟ್ಟು ಗಾತ್ರ 692 ಪುಟಗಳು. 20ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 20. ಇದರಲ್ಲಿ 1927ರಿಂದ 1956ರವರೆಗೆ ಅಂಬೇಡ್ಕರ್ ಅವರು ಹೊರತಂದ ಸಮತ, ಜನತಾ, ಪ್ರಬುದ್ಧ ಭಾರತ ಪತ್ರಿಕೆಗಳ ಬರಹಗಳನ್ನು ಮುದ್ರಿಸಲಾಗಿದೆ. ಇದರ ಒಟ್ಟು ಗಾತ್ರ 700 ಪುಟಗಳು. 19 ಮತ್ತು 20ನೇ ಸಂಪುಟಗಳಲ್ಲಿ ಅಂಬೇಡ್ಕರ್ ಅವರ ಒಟ್ಟು 204 ಪತ್ರಿಕಾ ಬರಹಗಳನ್ನು ನಾವು ನೋಡಬಹುದಾಗಿದೆ.
21ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 21. ಈ ಸಂಪುಟದಲ್ಲಿ ಅಂಬೇಡ್ಕರ್ ಅವರ ಪತ್ರಗಳನ್ನು ಮುದ್ರಿಸಲಾಗಿದೆ. ಈ ಸಂಪುಟ 440 ಪುಟಗಳನ್ನು ಒಳಗೊಂಡಿದೆ. 22ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 22. 22ನೇ ಸಂಪುಟದಲ್ಲಿ ಅಂಬೇಡ್ಕರ್ ಅವರ ಒಟ್ಟು ಭಾವಚಿತ್ರಗಳನ್ನು ಸಂಗ್ರಹಿಸಿ ಫೋಟೋ ಆಲ್ಬಮ್ ರೀತಿ ಪ್ರಕಟ ಮಾಡಲಾಗಿದ್ದು, ಅಂಬೇಡ್ಕರ್ ಅವರ 100 ಭಾವಚಿತ್ರಗಳನ್ನ ಈ ಸಂಪುಟದಲ್ಲಿ ನೀವು ನೋಡಬಹುದು. 23ನೇ ಸಂಪುಟ ವ್ಯಾಲ್ಯೂಮ್ ನಂಬರ್ 23. 2024ರಲ್ಲಿ ಬಿಡುಗಡೆಯಾದ 23ನೇ ಸಂಪುಟದಲ್ಲಿ ಅಂಬೇಡ್ಕರ್ ಅವರು MSc ಪದವಿ ಪಡೆಯಲು ರಚಿಸಿದ್ದ ಪ್ರೊವಿನ್ಷಿಯಲ್ ಡಿಸೆಂಟ್ರಲೈಸೇಷನ್ ಆಫ್ ಇಂಪೀರಿಯಲ್ ಫೈನಾನ್ಸ್ ಎಂಬ ಪ್ರಬಂಧವನ್ನ ಇದರಲ್ಲಿ ಪ್ರಕಟಿಸಲಾಗಿದ್ದು, ಇದರ ಜೊತೆಗೆ ಅಂಬೇಡ್ಕರ್ ಅವರು ಅಮೆರಿಕ, ಲಂಡನ್ ಮತ್ತು ಜರ್ಮನಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನಡೆಸಿದ್ದ ಪತ್ರ ವ್ಯವಹಾರಗಳು, ದಾಖಲಾತಿಯ ವಿವರಗಳು, ಅಧ್ಯಯನ ವಿವರಗಳನ್ನು ಕೂಡ ಇದರಲ್ಲಿ ದಾಖಲಿಸಲಾಗಿದೆ. 23ನೇ ಸಂಪುಟದ ಒಟ್ಟು ಗಾತ್ರ 316 ಪುಟಗಳು. ಬಂಧುಗಳೇ, ಇಲ್ಲಿಯವರೆಗೆ ಸಂಕ್ಷಿಪ್ತವಾಗಿ ವಿವರಿಸಿದ ಅಂಬೇಡ್ಕರ್ ಅವರ ಸಮಗ್ರ ಸಂಪುಟಗಳ ಒಟ್ಟು ಗಾತ್ರ 18,000 ಪುಟಗಳಷ್ಟಿದೆ. 18,000 ಪುಟಗಳಷ್ಟು ಅಂಬೇಡ್ಕರ್ ಅವರ ಬರವಣಿಗೆ ದಾಖಲಾಗಿದೆ ಎಂದರೆ ಅಂಬೇಡ್ಕರ್ ಅವರು ಎಂತಹ ಮಹಾನ್ ವಿದ್ವಾಂಸರಾಗಿದ್ರು ಅನ್ನೋದು ಇದರಿಂದ ಅರ್ಥವಾಗುತ್ತೆ. 1979ರಿಂದ ಮಹಾರಾಷ್ಟ್ರ ಸರ್ಕಾರ ಶ್ರೀ ವಸಂತ್ ಮೋಹನ್ ರವರ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರ ಸಮಗ್ರ ಸಾಹಿತ್ಯವನ್ನು ಪ್ರಕಟಿಸುವ ನಿರ್ಧಾರ ಮಾಡಿದ್ದರ ಪರಿಣಾಮ 1981ರಿಂದ 2023ರವರೆಗೆ ಒಟ್ಟು 23 ಸಂಪುಟಗಳನ್ನು ಪ್ರಕಟಿಸಲಾಗಿದ್ದು, ಭಾರತದ ಬಹುತೇಕ ಭಾಷೆಗಳಿಗೆ ಅಂಬೇಡ್ಕರ್ ಅವರ ಸಾಹಿತ್ಯ ಅನುವಾದಗೊಂಡಿದೆ. ಮುಖ್ಯವಾದ ವಿಚಾರವೆಂದರೆ ಅಂಬೇಡ್ಕರ್ ಅವರ ಸಮಗ್ರ ಸಾಹಿತ್ಯ 23 ಸಂಪುಟಕ್ಕೆ ಮುಕ್ತಾಯವಾಯಿತೆ ಎಂದರೆ ಖಂಡಿತ ಇಲ್ಲ. ಅಂಬೇಡ್ಕರ್ ಅವರ ಎಷ್ಟೋ ಸಾಹಿತ್ಯ ಲೇಖನಗಳು, ಪತ್ರಗಳು, ಭಾಷಣಗಳು, ಗ್ರಂಥಗಳ ಪುಟಗಳು ಕಾಲಾಂತರದಲ್ಲಿ ನಾಶವಾಗಿದೆ. ಅಂಬೇಡ್ಕರ್ ಅವರ ನೆಚ್ಚಿನ ಪ್ರಿಂಟಿಂಗ್ ಪ್ರೆಸ್ಗೆ ಬೆಂಕಿ ಬಿದ್ದ ಪರಿಣಾಮ ಅವರ ಸಾಕಷ್ಟು ಬರಹಗಳು, ಪತ್ರಿಕಾ ಸಂಗ್ರಹಗಳು ನಾಶವಾಯಿತು. ಅಂಬೇಡ್ಕರ್ ಅವರು ಮರಣ ಹೊಂದಿದ ನಂತರ ಕುಟುಂಬದ ಆಸ್ತಿ ವಿಚಾರವಾಗಿ ಕೋರ್ಟ್ನಲ್ಲಿ ಕೇಸ್ ನಡೆಯುವ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಅಧಿಕೃತ ಬರಹಗಳನ್ನು, ದಾಖಲೆಗಳನ್ನು 23 ವರ್ಷಗಳವರೆಗೆ 5 ಕಬ್ಬಿಣದ ಟ್ರಂಕ್ಗಳಲ್ಲಿ ಮುಚ್ಚಿಡಲಾಗಿತ್ತು. ನಂತರ ಅಂಬೇಡ್ಕರ್ ಅವರ ಸಾಹಿತ್ಯವನ್ನು ಪ್ರಕಟಿಸುವ ಅನಿವಾರ್ಯತೆ ಮನಗಂಡ ಕೋರ್ಟ್ ಆ ಎಲ್ಲ 5 ಕಬ್ಬಿಣದ ಟ್ರಂಕ್ಗಳಲ್ಲಿ ಇರುವ ಅಂಬೇಡ್ಕರ್ ಅವರ ದಾಖಲೆಗಳು, ಪತ್ರ ಸಂಗ್ರಹಗಳನ್ನು ಹೊರತೆಗೆಯಲು ಆದೇಶ ಮಾಡಿತು. ಆ ಎಲ್ಲ ದಾಖಲೆಗಳನ್ನು ಹೊರತೆಗೆಯುವ ಹಂತದಲ್ಲಿ ಅಲ್ಲಿದ್ದ ಸಾಕಷ್ಟು ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ ದಾಖಲೆಗಳು ನಾಶವಾಗಿದ್ವು. ಬಹುತೇಕ ಪುಟಗಳು ಹುಳ ಹಿಡಿದಿತ್ತು. ಬಹುತೇಕ ಪತ್ರಗಳನ್ನ ಮುಟ್ಟಿದರೆ ಹರಿದು ಹೋಗುವ ಸಂದರ್ಭದಲ್ಲಿತ್ತು. ಅದೆಲ್ಲವನ್ನ ವಸಂತ್ ಮೋಹನ್ ರವರ ತಂಡ ಪರಿಶೀಲಿಸಿ, ಕ್ರೋಢೀಕರಿಸಿ, ದಾಖಲಿಸಿ ಪ್ರಕಟಿಸಿದರ ಪರಿಣಾಮ ನಮಗೆ ಅಂಬೇಡ್ಕರ್ ಅವರ 18,000 ಪುಟಗಳ ದಾಖಲೆ ಲಭ್ಯವಾಯಿತು. ಇಂದಿಗೂ ಕೂಡ ಅಂಬೇಡ್ಕರ್ ಅವರ ಎಷ್ಟೋ ಬರಹಗಳು ಲಭ್ಯವಾಗಿಲ್ಲ. ಇದರ ಜೊತೆಗೆ ನೋವಿನ ಸಂಗತಿ ಎಂದರೆ 1960ರ ದಶಕದಲ್ಲಿ ಅಂಬೇಡ್ಕರ್ ಅವರ ಮನೆಯಲ್ಲಿ ಯಾರು ಇಲ್ಲದ ವೇಳೆಯಲ್ಲಿ ಕೆಲವು ಜಾತಿವಾದಿ ಗೂಂಡಗಳು ಅಂಬೇಡ್ಕರ್ ಅವರ ಮನೆ ಪ್ರವೇಶಿಸಿ ಅವರಿಗೆ ಸಂಬಂಧಿಸಿದ ಸಾಕಷ್ಟು ದಾಖಲೆಗಳನ್ನು ಬೀದಿಗೆ ಎಸೆದು ನಾಶ ಮಾಡಿದ್ದರ ಪರಿಣಾಮ ಅವರ ಎಷ್ಟೋ ದಾಖಲೆಗಳು ನಾಶವಾದವು. ಅಂಬೇಡ್ಕರ್ ಅವರ ಎಷ್ಟೋ ಸಂದರ್ಶನಗಳು, ಅಂಬೇಡ್ಕರ್ ಅವರು ವಕೀಲರಾಗಿದ್ದಾಗ ಕೋರ್ಟ್ನಲ್ಲಿ ವಾದ ಮಾಡಿದ್ದ ಕೇಸ್ಗಳ ವಿವರಗಳು, ಪತ್ರಿಕಾ ಬರಹಗಳ ದಾಖಲೆಗಳು ಇಂದಿಗೂ ಕೂಡ ಸಮಗ್ರವಾಗಿ ಲಭ್ಯವಾಗಿಲ್ಲ. ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಬರೆದ ಒಟ್ಟು ಪತ್ರಗಳ ಸಂಖ್ಯೆ 2,000 ಮೀರುತ್ತೆ. ಆದರೆ ಸದ್ಯಕ್ಕೆ ಲಭ್ಯವಿರುವುದು ಕೇವಲ 600ರಿಂದ 700 ಪತ್ರಗಳು ಮಾತ್ರ. ಒಂದು ವೇಳೆ ಈ ಎಲ್ಲಾ ದಾಖಲೆಗಳು ಸಿಕ್ಕಿದ್ದೇ ಆದರೆ ಅಂಬೇಡ್ಕರ್ ಅವರ ಸಮಗ್ರ ಸಾಹಿತ್ಯ ಕನಿಷ್ಠ 45ರಿಂದ 50 ಸಂಪುಟಗಳಷ್ಟಾಗುವ ಸಾಧ್ಯತೆ ಇದೆ ಮತ್ತು ಒಟ್ಟು ಸಂಪುಟದ ಗಾತ್ರ 25,000 ಪುಟಗಳನ್ನ ಮೀರಬಹುದು. ಇನ್ನು ಅಂಬೇಡ್ಕರ್ ಅವರ ಸಮಗ್ರ ಸಾಹಿತ್ಯವನ್ನ ಖರೀದಿ ಮಾಡುವುದು ಹೇಗೆ ಎಂದರೆ, ನೀವು ಆನ್ಲೈನ್ನಲ್ಲಿ ಅಂಬೇಡ್ಕರ್ ಫೌಂಡೇಶನ್ ವೆಬ್ಸೈಟ್ ಅಥವಾ ವೆಳಿವಾಡ.com ಅಂಬೇಡ್ಕರ್ ಬುಕ್ಸ್ ಎಂದು ಟೈಪ್ ಮಾಡಿದ್ರೆ ನಿಮಗೆ ಅಂಬೇಡ್ಕರ್ ಅವರು ಬರೆದಿರುವ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಭಾರತದ ಎಲ್ಲ ಭಾಷೆಗಳಲ್ಲಿ ಅಂದರೆ ಕನ್ನಡ, ಇಂಗ್ಲಿಷ್, ಹಿಂದಿ ಒಳಗೊಂಡಂತೆ ನಾನಾ ಭಾಷೆಗಳಲ್ಲಿ PDF ಫಾರ್ಮೆಟ್ ಅಲ್ಲಿ ಉಚಿತವಾಗಿ ಸಿಗುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದಬಹುದು. ನೀವು ಇಂಗ್ಲಿಷ್ ಭಾಷೆಯ ಅಂಬೇಡ್ಕರ್ ಅವರ ರೈಟಿಂಗ್ಸ್ ಅಂಡ್ ಸ್ಪೀಚಸ್ ಅಧಿಕೃತ ಹಾರ್ಡ್ ಕಾಪಿಯನ್ನು ಖರೀದಿ ಮಾಡಬೇಕು ಅಂದರೆ ನೀವು ಗೂಗಲಲ್ಲಿ ಅಂಬೇಡ್ಕರ್ ಫೌಂಡೇಶನ್ ಅಥವಾ ಗೌತಮ್ ಬುಕ್ ಸೆಂಟರ್ ವೆಬ್ಸೈಟ್ಗೆ ಹೋಗಿ ನೇರವಾಗಿ ಖರೀದಿ ಮಾಡಬಹುದು. ಅಥವಾ ಅವರಿಗೆ ಕರೆ ಮಾಡಿ ಆರ್ಡರ್ ಮಾಡಿದರೆ ನಿಮ್ಮ ಮನೆ ವಿಳಾಸಕ್ಕೆ ಪಾರ್ಸಲ್ ಬರುತ್ತೆ. ಒಟ್ಟು 17 ಸಂಪುಟಗಳು, 20 ಪುಸ್ತಕಗಳು ನಿಮಗೆ ಸಿಗುತ್ತೆ. ಇವುಗಳ ಒಟ್ಟು ಮೊತ್ತ ಅಂಚೆ ವೆಚ್ಚಗಳು ಸೇರಿ 3,500ರಿಂದ 4,000 ರೂಗಳಷ್ಟು ಇರುತ್ತೆ. ಕೆಲವರು ಆನ್ಲೈನ್ನಲ್ಲಿ ಹೆಚ್ಚಿನ ಬೆಲೆಗೆ ಅಂದರೆ 6ರಿಂದ 10,000 ರೂಗಳ ಬೆಲೆಗೆ ಅಂಬೇಡ್ಕರ್ ಅವರ ಇಂಗ್ಲಿಷ್ ಬರಹಗಳನ್ನು ಖರೀದಿಗೆ ಇಟ್ಟಿರ್ತಾರೆ. ಅಂಥವುಗಳನ್ನು ಆರ್ಡರ್ ಮಾಡೋಕ್ಕೆ ಹೋಗಬೇಡಿ. ಅದು ಜನರಿಗೆ ಟೋಪಿ ಹಾಕುವ ಮಾರ್ಗ ಅಷ್ಟೇ. ಇದಕ್ಕೆ ಕಾರಣ ಅಂಬೇಡ್ಕರ್ ಸಾಹಿತ್ಯಕ್ಕೆ ಹೆಚ್ಚಿರುವ ಬೇಡಿಕೆ. ಕನ್ನಡದ ಸಂಪುಟಗಳು ಬೇಕು ಅಂದರೆ
ಅಂಬೇಡ್ಕರ್ ಅವರ ಸಮಗ್ರ ಸಾಹಿತ್ಯ 22 ಸಂಪುಟಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುವೆಂಪು ಭಾಷಾ ಭಾರತಿ ವತಿಯಿಂದ ಪ್ರಕಟಗೊಂಡಿದ್ದು, ಇವುಗಳು ನಿಮಗೆ ಬೆಂಗಳೂರಿನ ಮಲ್ಲತ್ತಳ್ಳಿ ಬಳಿ ಇರುವ ಬೆಂಗಳೂರು ವಿವಿ ಕ್ಯಾಂಪಸ್ ಹಿಂಭಾಗದ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಕಚೇರಿಯಲ್ಲಿ ನಿಮಗೆ ಸಿಗುತ್ತೆ. ದೆಹಲಿ ಮತ್ತು ಬೆಂಗಳೂರಿನ ಪುಸ್ತಕ ಮಳಿಗೆಗಳ ವಿಳಾಸ, ಫೋನ್ ನಂಬರ್, ಇಮೇಲ್ ಅಡ್ರೆಸ್ ಎಲ್ಲವನ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಪರಿಶೀಲಿಸಬಹುದು. ಜೊತೆಗೆ ವಿಡಿಯೋದ ಕೊನೆಯಲ್ಲೂ ಕೂಡ ಇವುಗಳ ಸಂಪೂರ್ಣ ವಿಳಾಸ ಡಿಸ್ಪ್ಲೇ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ ಎಂದು ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.